Okay, yes, good morning. Last class ಏನಪ್ಪಾ ಅಂತಂದ್ರೆ ನಾವು DNA as a genetic material ಅದಾಗಿದ್ಮೇಲೆ DNA is a better genetic material compared to RNA. Okay, yes, ಅಲ್ಲಿ ಫಸ್ಟ್ ಕೀವರ್ಡ್ ನ್ಯೂಕ್ಲಿಕ್ ಆಸಿಡ್ RNA ಆದ್ರೂ ಆಲ್ಮೋಸ್ಟ್ ಆಲ್ ಲಿವಿಂಗ್ ಆರ್ಗಾನಿಸಮ್ ನೊಳಗೆ DNA is a genetic material ಅಂತ ನಾವು ಕೇಳಿದೀವಿ. ಅದು ಎಕ್ಸಾಮ್ ನೊಳಗೆ ಹೇಳಿದಾಗ 3 ಮಾರ್ಕ್ಸ್ ಇನ್ ಕ್ವೆಶ್ಚನ್ ಬಂದಿತ್ತು. Why DNA is better genetic material? ಪ್ಲೀಸ್ ಇದು ಡಿಫರೆನ್ಸ್ ಅಲ್ಲ. DNA ಯಾಕೆ ಬೆಟರ್ ಜೆನೆಟಿಕ್ ಮಟೀರಿಯಲ್ ಅನ್ನೋದಕ್ಕೆ ನಾವು ಹೇಳಿದೀವಿ. DNA is more stable compared to RNA. DNA chemically less reactive, RNA chemically more reactive. Thymine gives additional stability, uracil more reactive here. DNA depends on RNA for protein synthesis. Okay, RNA that directly code for protein synthesis. Next ಅದಾಗಿದ್ಮೇಲೆ ಏನಪ್ಪಾ ಅಂತಂದ್ರೆ DNA is preferred for storage of genetic information, but RNA that preferred for transmission ಅಂದ್ರೆ expression of characters ಅಂತ ಕಲ್ತಿದೀವಿ. Okay, ಈಗ next we are moving to one very important point, that is DNA replication. Okay, yes. ಏನದು DNA replication ಅಂದ್ರೆ ನೀವು ಹಿಂದೆ ಒಂದು ಪಾಯಿಂಟ್ ಕಲ್ತಿದ್ರಿ ನೋಡ್ರಿ. Okay, characteristics of genetic material. ಏನು characteristics of genetic material? ಅಲ್ಲಿ 3 ಪಾಯಿಂಟ್ ಹೇಳಿದ್ರಿ ನೀವು, 4 ಪಾಯಿಂಟ್ ಹೇಳಿದ್ರಿ ನಾವು. ಓಕೆ, ಇಟ್ ಮಸ್ಟ್ ಪ್ರೊಡ್ಯೂಸ್ ಇಟ್ಸ್ ರೆಪ್ಲಿಕಾ. ಓಕೆ, ಅಂದ್ರೆ ತನ್ನ ಕಾಪಿನ ತಾನೇ ಪ್ರೊಡ್ಯೂಸ್ ಮಾಡಬೇಕು. ಇಟ್ ಮಸ್ಟ್ ಪ್ರೊಡ್ಯೂಸ್ ಇಟ್ಸ್ ರೆಪ್ಲಿಕಾ ಅಂದ್ರೆ ಬೈ ರೆಪ್ಲಿಕೇಶನ್. ಓಕೆ, ಅದನ್ನೇ ನಾವೇನಪ್ಪಾ ಅಂದ್ರೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, DNA ರೆಪ್ಲಿಕೇಶನ್ ಅಂತ ಹೇಳಿ. ಓಕೆ, ಇವನ್ ಇದನ್ನ ನಾವು DNA ಡುಪ್ಲಿಕೇಶನ್ ಅಂತಾನೂ ಕರೀಬಹುದು. ಓಕೆ, ಎಸ್, DNA ಡುಪ್ಲಿಕೇಶನ್. ಏನು DNA ಡುಪ್ಲಿಕೇಶನ್ ಅಂತಂದ್ರೆ ದಿ ಎಕ್ಸಿಸ್ಟಿಂಗ್ ಸ್ಟ್ರಾಂಡ್ ಆಫ್ DNA ಓಕೆ ಪ್ರೊಡ್ಯೂಸ್ ಇಟ್ಸ್ ಓನ್ ಕಾಪಿ, ಅಥವಾ ದ process of DNA molecule which gives rise to two exactly similar sister DNA molecule is called replication. Okay, ಈಗ ಜನರಲ್ ಡೆಫಿನೇಷನ್ ಬಂದ್ರೆ ಸಿಂಥಸಿಸ್ ಆಫ್, ಇದು ಡೆಫಿನೇಷನ್ ಇನ್ನೊಂದು ಬರುತ್ತೆ, ಎರಡು ಬರೀಬಹುದು ನೀವು. ಸಿಂಥಸಿಸ್ ಆಫ್ ನ್ಯೂ ಸ್ಟ್ರಾಂಡ್. ಓಕೆ, ನ್ಯೂ ಸ್ಟ್ರಾಂಡ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ, 2 ಸ್ಟ್ರಾಂಡ್ ಇರುತ್ತೆ. 2 ಸ್ಟ್ರಾಂಡ್ ರೆಪ್ಲಿಕೇಶನ್ ಟೈಮ್ ಒಳಗೆ ಸಪರೇಟ್ ಆಗುತ್ತೆ. ಎಸ್, ಸಿ ಹಿಯರ್. ಎಸ್, ಈ ತರ 2 ಸ್ಟ್ರಾಂಡ್ ಏನಪ್ಪಾ ಅಂತಂದ್ರೆ ಸಪರೇಟ್ ಆಗುತ್ತೆ. ಒಂದು ಸ್ಟ್ರಾಂಡ್ ಮೇಲೆ ಇನ್ನೊಂದು ಸ್ಟ್ರಾಂಡ್ ಸಿಂಥಸಿಸ್ ಹಾಕೊಂತ ಹೋಗುತ್ತೆ. ಓಕೆ, ಎಸ್, ಅವಾಗ ಇದು ಏನಂತಂದ್ರೆ ಪೇರೆಂಟಲ್ ಸ್ಟ್ರಾಂಡ್. ಓಕೆ, ಎಸ್, ದಿಸ್ ಈಸ್ ವಾಟ್ ವಿ ಕಾಲ್ ನ್ಯೂಲಿ ಸಿಂಥಸೈಸ್ಡ್ ಅಥವಾ ಡಾಟರ್ ನ್ಯೂ ಸ್ಟ್ರಾಂಡ್ ಅಂತ ಹೇಳ್ಬೋದು. ಓಕೆ, ಅದನ್ನ ಹೇಳೋದು ಈಗ ಏನಂದ್ರೆ ಸಿಂಥಸಿಸ್ ಆಫ್ ನ್ಯೂ ಸ್ಟ್ರಾಂಡ್ ಆಫ್ DNA, ನ್ಯೂ ಸ್ಟ್ರಾಂಡ್ ಆನ್ ಓಲ್ಡ್ ಅಥವಾ ಆನ್ ಓಲ್ಡ್ ಬೇಡ, parental strand. Okay, synthesis of new strand on parental strand. Okay, is called replication. Is called replication. Okay, yes. Even ಈ ರೆಪ್ಲಿಕೇಶನ್ ಪ್ರೋಸೆಸ್ ಯಾವಾಗ ಆಗುತ್ತೆ? ಸೆಲ್ ಡಿವಿಷನ್ ಟೈಮ್ ಒಳಗೆ ಆಗುತ್ತಾ? ಇಲ್ಲ ರೀ, ಸೆಲ್ ಡಿವಿಷನ್ ಟೈಮ್ ಒಳಗೆ ಆಗಲ್ಲ. ಇದು ಏನಪ್ಪಾ ಅಂದ್ರೆ ಎಸ್ ಫೇಸ್. ಇದು 1 ಮಾರ್ಕ್ಸ್ ಕೇಳಿದ್ರು. ವೆನ್ DNA replication occurs. Okay, DNA replication occurs in S phase of cell cycle. ಓಕೆ, ನೀವು ಅಲ್ಲಿ ಕಲ್ತಿರ್ತೀರ ಫಸ್ಟ್ ಇಯರ್ ಒಳಗೆ ಸೆಲ್ ಡಿವಿಷನ್ ಒಳಗೆ ಬಂದಾಗ 2 ಫೇಸ್ ಬರುತ್ತೆ. ಒಂದು ನಾನ್ ಡಿವೈಡಿಂಗ್ ಫೇಸ್, ಇನ್ನೊಂದು ಡಿವೈಡಿಂಗ್. ನಾನ್ ಡಿವೈಡಿಂಗ್ ಫೇಸ್ ಅನ್ನ ಎಸ್ ಅಂತ ಕರಿತೀವಿ, ಸಾರಿ ಇಂಟರ್ಫೇಸ್ ಅಂತ ಕರಿತೀವಿ. ಇಂಟರ್ಫೇಸ್ ಇಸ್ ಫರ್ದರ್ ಡಿವೈಡೆಡ್ ಇಂಟು 3 ಫೇಸಸ್, G1, S, G2. ಓಕೆ, ಅಲ್ಲಿ ಏನ್ ಎಸ್ ಅಂತ ಹೇಳ್ತೀರಿ, ಇಟ್ ಸ್ಟ್ಯಾಂಡ್ಸ್ ಫಾರ್ ಸಿಂಥಸಿಸ್. ಓಕೆ, ಅಂದ್ರೆ 1 ಕಾಪಿ ಆಫ್ DNA ಇರೋದು 2 ಕಾಪಿ ಆಗುತ್ತೆ. ಸೆಲ್ ಒಂದೇ ಇರುತ್ತೆ ಅವಾಗ. Okay, cell will be only one, but amount of DNA get doubled during S phase of cell cycle. ಇದನ್ನ 1 ವರ್ಷ
ಏನು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಒಳಗೂ ಕೇಳಿದ್ದಾರೆ, ಇವತ್ತು ಥಿಯರಿ ಎಕ್ಸಾಮ್ ಒಳಗೂ ಕೇಳಿದ್ದಾರೆ. ಡಿಎನ್ಎ ರೆಪ್ಲಿಕೇಶನ್ ಆಕರ್ಸ್ ಇನ್ ವಿಚ್ ಫೇಸ್ ಆಫ್ ದ ಸೆಲ್ ಸೈಕಲ್ ಅಂತ ಹೇಳಿ. ಓಕೆ, ಎಸ್, ಇದನ್ನ ನಾವೇನಪ್ಪಾ ಅಂತಂದ್ರೆ ಡಿಎನ್ಎ ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಇದು ಜನರಲ್ ಡೆಫಿನೇಷನ್. ಈ ಡಿಎನ್ಎ ರೆಪ್ಲಿಕೇಶನ್ ಏನು ಸೆಮಿ ಕನ್ಸರ್ವೇಟಿವ್ ಅಥವಾ ಸ್ಕೀಮ್ ಆಫ್ ಡಿಎನ್ಎ ರೆಪ್ಲಿಕೇಶನ್ gives rise by Watson and Crick. Okay, yes, Watson and Crick after proposing. Okay, Watson ಮತ್ತೆ Crick ಏನಪ್ಪಾ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಹೆಲಿಕಲ್ ಡಿಎನ್ಎ ನ ಪ್ರಪೋಸ್ ಮಾಡಿದ್ರು. ಪ್ರಪೋಸಿಂಗ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ ಡಿಎನ್ಎ, ಡಬಲ್ helical strand of DNA, double helical strand of DNA. ಅದಾಗಿ ಮೇಲೆ ಅವರು ಡಿಎನ್ಎ ಪ್ರೋಸೆಸ್ ರೆಪ್ಲಿಕೇಶನ್ ಬಗ್ಗೆನೂ ಹೇಳಿದ್ರು. ಓಕೆ, ಡಿಎನ್ಎ ಆಲ್ಸೋ ಪ್ರಪೋಸ್ಡ್ a scheme for DNA replication. Okay, proposed a scheme for DNA replication. Okay, yes, ಹಂಗಂದ್ರೆ ಇಲ್ಲಿ ಇನ್ನೂ ಡೆಫಿನೇಷನ್ ಇದೆ. ಏನ್ ಡೆಫಿನೇಷನ್ ಅಂದ್ರೆ DNA replication ಗೆ the process. Okay, yes, ಇದನ್ನು ನೀವು ಬರೆದ್ರೆ ನಡೀತದೆ. The process of DNA molecule ಅಥವಾ process of existing DNA molecule ಅಂದ್ರೆ ಯಾವ್ದು ಇರುತ್ತೆ ಅದು. ಓಕೆ, process of existing DNA molecule gives rise to two exactly similar okay, the process of existing DNA molecule gives rise to two exactly similar sister DNA molecules. Sister DNA molecule is called DNA replication. Okay, ನಿಮಗೂ ಕೂಡ ಈ ಡೆಫಿನೇಷನ್ ಇದೆ. ಯಾವುದು? DNA replication, the process of existing DNA molecule. Existing ಅಂದ್ರೆ ಇದೇನಾಗುತ್ತೆ ಇಲ್ಲಿ ಪೇರೆಂಟಲ್ DNA molecule. Okay, is gives rise to two sister ಅಂದ್ರೆ ಇಲ್ಲಿ ಇವೇನಾಗುತ್ತೆ ಅಂತಂದ್ರೆ daughter DNA molecule ಆಗಿ ಕನ್ಸಿಡರ್ ಆಗುತ್ತೆ. Okay, the process of existing DNA or parental DNA molecule gives rise to two exactly similar daughter DNA molecule is called DNA replication. Okay, yes, in this process ಇಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ in this process okay, yes, ಎರಡು ಸ್ಟ್ರಾಂಡ್ ಇರುತ್ತೆ. ಸಪರೇಟ್ ಆದಾಗ ಒಂದು ಪೇರೆಂಟಲ್ ಸ್ಟ್ರಾಂಡ್ ಉಳಿಯುತ್ತೆ, ಒಂದು ನ್ಯೂಲಿ ಸಿಂಥಸೈಸ್ಡ್ ಸ್ಟ್ರಾಂಡ್ ಬರುತ್ತೆ. Okay, yes, in this process each DNA molecule would have one parental DNA or parental strand, okay, is one parental strand and one newly synthesized strand. Newly synthesized strand. Okay, yes, ಯಾವುದೇ ಡಿಎನ್ಎ ತಗೊಳ್ಳಿ, ಈಗ ಎಕ್ಸಿಸ್ಟಿಂಗ್ ಒಂದು ಡಿಎನ್ಎ ಇದೆ ಅಂದ್ರೆ ಅದ್ರೊಳಗೆ ಎರಡು ಸ್ಟ್ರಾಂಡ್ ಇರುತ್ತೆ, ನಮ್ಗೆ ಗೊತ್ತಿದೆ ಸ್ಟ್ರಕ್ಚರ್. ಆ ಎರಡು ಸ್ಟ್ರಾಂಡ್ ಒಳಗೆ ಒಂದು ಅದಕ್ಕೆ ಪೇರೆಂಟಲ್ ಇಂದ ಬಂದಿರುತ್ತೆ, ಒಂದು ನ್ಯೂಲಿ ಸಿಂಥಸೈಸ್ ಮಾಡ್ಕೊಂಡಿರುತ್ತೆ. Okay, in this process each DNA molecule would have one parental strand and one newly synthesized strand. Okay, this type of replication
is called semi-conservative replication. Okay, it's very simple. Semi ಅಂತ ಹೇಗೆ ಹೇಳ್ತೀವಿ ನಿಮ್ಗೆ ಗೊತ್ತಿದೆ. Semi it refers to half ಅಂತ. Semi it refers to half. Okay, that means after replication half strand of parental is conserved. Okay, DNA replication ಆಗಿದ್ಮೇಲೆ ಒಂದು parental strand ಅಲ್ಲೇ ಉಳ್ಕೊಂಡಿರುತ್ತೆ, half strand is conserved. ಅದೇ ಕಾರಣಕ್ಕೆ ಇದನ್ನ ನಾವೇನಪ್ಪಾ ಅಂದ್ರೆ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಅಂತ ಕರಿತೀವಿ. ಓಕೆ, ಬಹಳ ಸಿಂಪಲ್ ಇದೆ. ಓಕೆ, ಈಗ ನಾವು ಹೇಳ್ಬೇಕೇನಪ್ಪಾ ಅಂತಂದ್ರೆ ಸಿಂಥಸಿಸ್ ಆಫ್ ನ್ಯೂ ಸ್ಟ್ರಾಂಡ್ ಆನ್ ಪೇರೆಂಟಲ್ ಸ್ಟ್ರಾಂಡ್ ಇಸ್ ಕಾಲ್ಡ್ ರೆಪ್ಲಿಕೇಶನ್. ನಾನು ಆಗಲೇ ತೋರಿಸಿದ್ನಲ್ಲ, ಈ ತರ ನಾವು ಪ್ರೋಸೆಸ್ ಅನ್ನು ಡೀಟೇಲ್ ಆಗಿ ಕಲಿತೀವಿ, ಅವಾಗ ನಿಮ್ಗೆ ಇನ್ನೂ ಐಡಿಯಾ ಬರುತ್ತೆ. ಓಕೆ, ಎರಡು ಸ್ಟ್ರಾಂಡ್ಸ್ ಸಪರೇಟ್ ಆಗುತ್ತೆ, ಅವಾಗ ಒಂದು ಪೇರೆಂಟಲ್ ಸ್ಟ್ರಾಂಡ್ ಒಂದು ನ್ಯೂಲಿ ಸಿಂಥಸೈಸ್ ಸ್ಟ್ರಾಂಡ್, ಅದೇ ಪ್ರೋಸೆಸ್ ಅನ್ನು ನಾವೇನಪ್ಪಾ ಅಂದ್ರೆ ಡಿಎನ್ಎ ರೆಪ್ಲಿಕೇಶನ್. ಓಕೆ, ಒಂಥರ ಜೆರಾಕ್ಸ್ ಆದಾಗೆ ಒಂದು ಪೇಪರ್ ಇರುತ್ತೆ, ಅದನ್ನ ಏನ್ ಮಾಡೋದು ಸಪರೇಟ್ ಮಾಡೋದು, ಅದನ್ನ ಈ ಕಡೆ ಒಂದು ಕಾಪಿ ಅದಕ್ಕೆ ಒಂದು ಕಾಪಿ, ಹಿಂಗಾಗಿ ಏನಾಗ್ಬಿಡುತ್ತೆ ಎರಡೂ ಸೇಮ್ ಕಾಪಿ. ಇಲ್ಲಿ ಯಾವ ನ್ಯೂಕ್ಲಿಯೋಟೈಡ್ ಅಂದ್ರೆ ಇಷ್ಟೇ, ಇಲ್ಲಿ ಪೇರೆಂಟಲ್ ಸ್ಟ್ರಾಂಡ್ ಒಳಗಿರೋ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇಲ್ಲಿ ನ್ಯೂಲಿ ಸಿಂಥಸೈಸ್ಡ್ ಆಗಿ ಬರುತ್ತೆ, ಇಲ್ಲಿ ಪೇರೆಂಟಲ್ ಸ್ಟ್ರಾಂಡ್ ಒಳಗಿರೋ ಸೀಕ್ವೆನ್ಸ್ ಇಲ್ಲಿ ನ್ಯೂಲಿ ಸಿಂಥಸೈಸ್ಡ್ ಸ್ಟ್ರಾಂಡ್ಸ್ ಬರುತ್ತೆ. ದಟ್ ಇಸ್ ದ ಇಂಟ್ರೆಸ್ಟಿಂಗ್ ಥಿಂಗ್ ಹಿಯರ್. ಓಕೆ, ಡಿಎನ್ಎ ರೆಪ್ಲಿಕೇಶನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ವಿ ನಾವು ಇಲ್ಲಿ ಎಸ್ ಫೇಸ್ ಆಫ್ ದ ಸೆಲ್ ಸೈಕಲ್ ಅಂತ ಹೇಳಿದ್ವಿ. ಓಕೆ, ವ್ಯಾಟ್ಸನ್ ಅಂಡ್ ಕ್ರಿಕ್ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಪ್ರಪೋಸ್ಡ್ ಅ ಸ್ಕೀಮ್ ಫಾರ್ ಡಿಎನ್ಎ ರೆಪ್ಲಿಕೇಶನ್. ಓಕೆ, ಎಸ್ ನೆಕ್ಸ್ಟ್ ಅದೇ ಇನ್ನೊಂದು ಡೆಫಿನೇಷನ್ ಹೇಳ್ತೀವಿ. ದ ಪ್ರೊಸೆಸ್ ಆಫ್ ಎಕ್ಸಿಸ್ಟಿಂಗ್ ಡಿಎನ್ಎ ಮಾಲಿಕ್ಯೂಲ್ ಗಿವ್ಸ್ ರೈಸ್ ಟು two exactly similar sister DNA molecule is called DNA replication. In this process, each DNA molecule would have one parental strand, one newly synthesized strand. This type of replication is called semi-conservative replication ಅಂತ ಹೇಳ್ತೀವಿ. Okay, the semi-conservative replication of DNA was proved by Messelson and Stahl. Okay, yes, the semi-conservative replication was proved by Messelson and Stahl. MESSELSON. Messelson and Stahl. STAHL. Okay, yes. ಅಂದ್ರೆ ನಾನು ಯಾಕೆ ಈ ಪಾಯಿಂಟ್ ಬರ್ದಿದ್ದೀನಿ ಅಂತಂದ್ರೆ ಇದನ್ನ ಸ್ವಲ್ಪ ಕ್ಲಿಯರ್ ಆಗಿ ಮಾಡ್ಕೊಡ್ರಿ. ಪ್ರೊಸೆಸ್ ಆಫ್ ಡಿಎನ್ಎ ರೆಪ್ಲಿಕೇಶನ್ ಅನ್ನ ಹೇಳಿದವರು ಯಾರು? ವ್ಯಾಟ್ಸನ್ ಮತ್ತೆ ಕ್ರಿಕ್. ಇದು ನೆನಪಿಟ್ಕೊಳ್ರಿ. ಪ್ರೊಸೆಸ್ ಆಫ್ ರೆಪ್ಲಿಕೇಶನ್ ವಾಸ್ ಪ್ರಪೋಸ್ಡ್ ಬೈ ವ್ಯಾಟ್ಸನ್ ಅಂಡ್ ಕ್ರಿಕ್, ಬಟ್ ದ ಸೇಮ್ ಪ್ರೊಸೆಸ್ ಆಫ್ ರೆಪ್ಲಿಕೇಶನ್ ಈಸ್ ಆಫ್ semi-conservative was experimentally proved by Messelson and Stahl. ಈ ಪಾಯಿಂಟ್ ಅನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಳ್ರಿ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಅನ್ನ ಸ್ಟಡಿ ಮಾಡೋಣ.